ಮತದಾರರು ಬುದ್ಧಿವಂತರಿದ್ದಾರೆ ಮತ್ತು ಮತದಾರರು ದಡ್ರಲ್ಲ. ಧರ್ಮದ ಹೆಸರಿನಲ್ಲಿ ರಾಜಕೀಯ ಭಾಳಷ್ಟು ದಿನ ನಡೆಯೋದಿಲ್ಲ. ನಮ್ಮ ಅಭ್ಯರ್ಥಿಯ ಪಾಸಿಟಿವ್ಸ್ ಏನಿದೆಯೋ ಜನಕ್ಕೆಲ್ಲ ಮುಟ್ಟಿಸ್ತೀವಿ. ನಮ್ಮ ಕಾಂಗ್ರೆಸ್ ಗ್ಯಾರಂಟಿ ಭಾಳಷ್ಟು ಬಡವರಿಗೆ ಅನುಕೂಲವಾಗಿದೆ. ಸೌಮ್ಯ ರಾಮಲಿಂಗಾರೆಡ್ಡಿ ಅವರು ಬಂದಿದ್ದಾರೆ, ನಮ್ಮ ರಾಮಲಿಂಗಾರೆಡ್ಡಿ ಸಾಹೇಬರು ಅವರು ಬೆನ್ನೆಲುಬಾಗಿ ನಿಂತಿದ್ದಾರೆ. ಭದ್ರಕೋಟೆಯನ್ನು ಚಿತ್ರ ಮಾಡ್ತಾರೆ ಅನ್ನೋ ಒಂದು ಆತ್ಮವಿಶ್ವಾಸ. ಈ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಅಭ್ಯರ್ಥಿಯಾದ ಸೌಮ್ಯ ರಾಮಲಿಂಗಾರೆಡ್ಡಿ ಅವರು ಭಾಳ ಪ್ರಭಾವಿ ಅಭ್ಯರ್ಥಿಯಾಗಿದ್ದಾರೆ. ಸನ್ಮಾನ್ಯ ಸಾರಿಗೆ ಮತ್ತು ಮುಜರಾಯಿ ಇಲಾಖೆ ಸಚಿವ ರಾಮಲಿಂಗಾರೆಡ್ಡಿ ಅವರ ಪುತ್ರಿಯಾಗಿದ್ದಾರೆ. ಅವರು ಈ ಹಿಂದೆ ಜಯನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಶಾಸಕರಾಗಿದ್ದರು. 5 ವರ್ಷ ಒಳ್ಳೆ ಆಡಳಿತ, ಭ್ರಷ್ಟಾಚಾರ ರಹಿತ ಆಡಳಿತ ಕೊಟ್ಟಿದ್ದರು. ನಂತರ ಯುವಕರಿದ್ದಾರೆ, ಎಜುಕೇಟೆಡು. ಸೊ ಜನರ ನಾಡಿ ಮಿಡಿತ ಎಲ್ಲ ತಿಳ್ಕೊಂಡಿದ್ದಾರೆ. ಸೊ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರ ಹೊಸದೇನಲ್ಲ. ಸೊ ಅವರು ಭಾಳ ಜನರ ಜೊತೆ ಸಂಪರ್ಕದಲ್ಲಿ ಇದ್ದಾರೆ. ಆಮೇಲೆ ನಿಮಗೆಲ್ಲರಿಗೂ ತಿಳಿದಿರೋಂಥ ರಾಮಲಿಂಗಾರೆಡ್ಡಿ ಸಾಹೇಬರು ಪ್ರತಿಯೊಬ್ಬರು ಪಕ್ಷಾತೀತವಾಗಿ ಎಲ್ಲರಿಗೂ ಅವ್ರು ಕೆಲಸ ಮಾಡಿಕೊಟ್ಟಿದ್ದಾರೆ. ಆ ಒಂದು ಇದು ಜನರು ಸೌಮ್ಯ ರಾಮಲಿಂಗಾರೆಡ್ಡಿ ಅವ್ರ ಕೈ ಹಿಡಿತಾರೆ ಅಂತ ಇದ್ದಿದೆ. ಸರ್, 5 ಕ್ಷೇತ್ರ ಈಗ BJP ಪಾಲಾಗಿದೆ. BJP ವಿಧಾನಸಭಾ ಕ್ಷೇತ್ರಗಳು ಟೋಟಲ್ 8 ವಿಧಾನಸಭಾ ಕ್ಷೇತ್ರದಲ್ಲಿ 3 ಕ್ಷೇತ್ರ ಮಾತ್ರ ಕಾಂಗ್ರೆಸ್ ಇದೆ. ನಿಮ್ಗೆ ಎಷ್ಟು ವಿಶ್ವಾಸ ಇದೆ ಸರ್ ಇಲ್ಲಿ ಗೆಲ್ತಾರೆ ಅವರು ಅಂತ? ನಮ್ಗೆ 100ಕ್ಕೆ 100 ವಿಶ್ವಾಸ ಇದೆ. ನಮ್ಮ ಕಾಂಗ್ರೆಸ್ ಪಂಚ್ ಗ್ಯಾರಂಟಿ 5 ಗ್ಯಾರಂಟಿ ಭಾಳಷ್ಟು ಜನಕ್ಕೆ ಮುಟ್ಟಿದೆ. ಆ ಒಂದು ಇದು ಜನರಿಗೆ ಬೆನಿಫಿಟ್ ಆಗಿದೆ. ಸೊ ಅದೊಂದು ಇದು. ನಂತರ ನಮ್ಮ ಸಾರಿಗೆ ಸಚಿವರು ಮಾಡಿರುವಂಥ ಬೆಂಗಳೂರು ನಗರಕ್ಕೆ ಮಾಡಿರುವಂಥ ಕೆಲಸ ಎಲ್ಲರಿಗೂ ಗೊತ್ತಿದೆ. ಸೊ ಇದೆಲ್ಲ. ಆಮೇಲೆ ನಂತರ ಸೌಮ್ಯ ರೆಡ್ಡಿ ಅವರು ಹೊಸ ಮುಖ ಏನಲ್ಲ, ಅವ್ರಿಗೂ ಅವ್ರದ್ದೇ ಆದಂಥ ಪರ್ಚೇಸ್ ಇದೆ. ಇದೆಲ್ಲ ಸೇರಿ ನಂತರ ನಮ್ಮ DK ಶಿವಕುಮಾರ್ ಸಾಹೇಬರು ಮಾನ್ಯ ಉಪಮುಖ್ಯಮಂತ್ರಿಗಳು, ಅವರು ಬೆಂಗಳೂರು ಉಸ್ತುವಾರಿ ಸಚಿವರಾಗಿದ್ದಾರೆ. ಸೊ ಅವರು ಭಾಳಷ್ಟು ಮುತುವರ್ಜಿ ವಹಿಸಿದ್ದಾರೆ. ನಂತರ ನಮ್ಮ ಬೊಮ್ಮನಹಳ್ಳಿ ಭಾಗಕ್ಕೆ ಬರೋದಾದರೆ ನಮ್ಮ ನಾಯಕರಾದ ಉಮಾಪತಿ ಶ್ರೀನಿವಾಸಗೌಡರು ಭಾಳ ಪ್ರಬಲವಾಗಿದ್ದಾರೆ. ಅವರ ಒಂದು ವರ್ಚಸ್ಸು. ನಂತರ ವಾರ್ಡ್ ಮಟ್ಟದಲ್ಲಿ ನಮ್ಮಂಥ ಯುವಕರು ಭಾಳಷ್ಟು ಶ್ರಮಪಟ್ಟು ಸೌಮ್ಯ ರೆಡ್ಡಿಯನ್ನು ಶತಾಯಗತಾಯ ಗೆಲ್ಲಿಸ್ಕೊಳ್ಳಲೇಬೇಕು ಅಂತ ಪಣ ತೊಟ್ಟಿ ನಿಂತಿದೆ. ಸರ್, BJP ಒಂದು ಹಿಂದುತ್ವ ಅನ್ನೋ ಒಂದು ಕಾನ್ಸೆಪ್ಟ್ ಮೇಲೆ ಹೊಟ್ಟಿದೆ. ಏನು ಹೇಳಿದ್ರು, ರಾಮ ಮಂದಿರ ಒಂದು ಕಟ್ಟಡ ಕಟ್ಟಿದ್ರು, ಜೊತೆಗೆ ಆರ್ಟಿಕಲ್ 360 ತಂದರು. ಸೊ ಇದೆಲ್ಲ ನಮ್ಗೆ ಪ್ಲಸ್ ಪಾಯಿಂಟ್ ಆಗುತ್ತೆ ಅಂತ ಹೇಳ್ತಾರೆ ಸರ್. ಮತದಾರರು ಬುದ್ಧಿವಂತರಿದ್ದಾರೆ ಮತ್ತು ಮತದಾರರು ದಡ್ರಲ್ಲ. ಧರ್ಮದ ಹೆಸರಿನಲ್ಲಿ ರಾಜಕೀಯ ಭಾಳಷ್ಟು ದಿನ ನಡೆಯೋದಿಲ್ಲ ಅಂತ ನಮಗೆ ವಿಶ್ವಾಸ ಇದೆ. ಸೊ ನೋಡೋಣ, ನಮ್ಮ ಅಭ್ಯರ್ಥಿಯ ಪಾಸಿಟಿವ್ಸ್ ಏನಿದೆಯೋ ಜನಕ್ಕೆಲ್ಲ ಮುಟ್ಟಿಸ್ತೀವಿ. ನಮ್ಮ ಕಾಂಗ್ರೆಸ್ ಗ್ಯಾರಂಟಿ ಭಾಳಷ್ಟು ಬಡವರಿಗೆ ಅನುಕೂಲವಾಗಿದೆ. ನಂತರ ಸೌಮ್ಯ ರಾಮಲಿಂಗಾರೆಡ್ಡಿ ಅವರು ಬೆಂಗಳೂರು ದಕ್ಷಿಣ ಕ್ಷೇತ್ರದ ಒಂದು ಧ್ವನಿಯಾಗಿ ಸಂಸತ್ತಿನಲ್ಲಿ ಮಾತಾಡ್ತಾರೆ ಅಂತ ನಾವೆಲ್ಲ ನಂಬಿದ್ದೀವಿ. ಸರ್, ದಕ್ಷಿಣ ಅಂದ ತಕ್ಷಣ ಅನಂತಕುಮಾರ್ ಇರ್ಬೋದು, ತೇಜಸ್ವಿ ಇರ್ಬೋದು, ಅದು BJPಯ ಭದ್ರಕೋಟೆ. ಸೊ ಸೌಮ್ಯ ರಾಮಲಿಂಗಾರೆಡ್ಡಿ ಕೈಲೂ ಅಲರ್ಸೋಕ್ಕಾಗಲ್ಲ ಅಂತ ಹೇಳ್ತಿದ್ದಾರೆ. BJPಯವರ ಇಷ್ಟು ದಿವಸ ಏನಾಗ್ತಿತ್ತು ಅಂದರೆ ನಮಗೆ ಪ್ರಬಲವಾದಂಥ ಅಭ್ಯರ್ಥಿ ಬರ್ತಿರಲಿಲ್ಲ. ಸನ್ಮಾನ್ಯ ಕೃಷ್ಣ ಬೈರೇಗೌಡರು ನಿಂತಾಗ ಆಗ ಒಳ್ಳೆಯ ಸ್ಪರ್ಧೆ ಇತ್ತು. ನಂತರ ಒಳ್ಳೆಯ ಪ್ರಬಲವಾದ ಅಭ್ಯರ್ಥಿ ಬರ್ತಿರಲಿಲ್ಲ. ಚುನಾವಣೆ ಸಂದರ್ಭದಲ್ಲಿ ಬರ್ತಿದ್ರು, ನಂತರ ಕಂಟಿನ್ಯೂಷನ್ ಇರಲಿಲ್ಲ. ಸೌಮ್ಯ ರಾಮಲಿಂಗಾರೆಡ್ಡಿ ಅವರು ಬಂದಿದ್ದಾರೆ, ನಮ್ಮ ರಾಮಲಿಂಗಾರೆಡ್ಡಿ ಸಾಹೇಬರು ಅವರು ಬೆನ್ನೆಲುಬಾಗಿ ನಿಂತಿದ್ದಾರೆ. ಸೊ ಆ ಭದ್ರಕೋಟೆಯನ್ನು ಚಿತ್ರ ಮಾಡ್ತಾರೆ ಅನ್ನೋ ಒಂದು ಆತ್ಮವಿಶ್ವಾಸ ನಮ್ಮಲ್ಲಿ. ಸೌಮ್ಯ ರೆಡ್ಡಿ ಅವರ ಸ್ಟ್ರೆಂತ್ ಏನು ಸರ್? ವಾಟ್ ಈಸ್ ಅ ಪಾಸಿಟಿವ್ ಸ್ಟ್ರೆಂತ್? ಸೌಮ್ಯ ರೆಡ್ಡಿ ಅವರು ಪ್ರತಿಯೊಬ್ಬ ಬಡವರಿಗೆ, ಎಜುಕೇಟೆಡ್ಗೆ, ನಂತರ ಯುವಕರಿಗೆ ಎಲ್ಲರಿಗೂ ಸ್ಪಂದಿಸುವಂಥ ಮಹಿಳೆ. ನಂತರ ಪ್ರತಿಯೊಬ್ಬರಿಗೂ ನೀವು ಈಗಾಗಲೇ ನೋಡ್ಕೊಂಡು ಬಂದಿದ್ದೀರ, ಸನ್ಮಾನ್ಯ ರಾಮಲಿಂಗಾರೆಡ್ಡಿ ಈ ಸಾಹೇಬರು 40 ವರ್ಷದಿಂದ ಜನರ ಕಷ್ಟ ಸುಖಗಳಿಗೆ ಯಾವ ಥರ ಸ್ಪಂದಿಸ್ತಾ ಇದ್ದಾರೆ, ಅದೇ ರೀತಿ ಸೌಮ್ಯ ರೆಡ್ಡಿ ಅವರು ಸ್ಪಂದಿಸ್ತಾ ಇದ್ದಾರೆ. ಸೊ ಇದೇ ಮುಖ್ಯ ಸ್ಟ್ರೆಂತು. ನಂತರ ಬಡವರಿಗೆ, ಹಿಂದುಳಿದವರಿಗೆ, ದೀನ ದಲಿತರಿಗೆ
ಅಲ್ಪಸಂಖ್ಯಾತರಿಗೆ ಎಲ್ಲರಿಗೂ ಅವರ ಕಷ್ಟದಲ್ಲಿ ಸ್ಪಂದಿಸಿದ್ದಾರೆ. ಈ ಹಿಂದೆ ಕೋವಿಡ್ ಸಂದರ್ಭದಲ್ಲೂ ಭಾಳಷ್ಟು ಫುಡ್ ಕಿಟ್ಗಳು, ನಂತರ PPE ಕಿಟ್ ಧರಿಸಿ ಹಾಸ್ಪಿಟಲ್ಗಳಿಗೆ ಭೇಟಿ ನೀಡಿ ಅವರೊಂದು ಕಷ್ಟ ಸುಖಗಳೆಲ್ಲ ಪಾಲಾಗಿದ್ದಾರೆ. ಸೊ ಇದೆಲ್ಲ ಸೇರಿ ಜನರು ಅವ್ರ ಕೈ ಹಿಡಿತಾರೆ ಅಂತ ಒಂದು ಆತ್ಮವಿಶ್ವಾಸ. ವೋಟರ್ಸ್ಗೆ ಹೇಳೋದಾದ್ರೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್ ತಾವು? ಎಲ್ಲ ಬೆಂಗಳೂರು ದಕ್ಷಿಣ ನಂತರ ಕರ್ನಾಟಕ ರಾಜ್ಯದ ಮತದಾರರಿಗೆ ನಾನು ಏನು ಹೇಳೋದು, ನೀವು ಯೋಚನೆ ಮಾಡಿ, ಧರ್ಮದ ಈ ರಾಜಕೀಯಕ್ಕೆ ಮರಳಾಗಬೇಡಿ, ಜಾತಿ ಅನ್ನೋ ವಿಷ ಬೀಜ ಬಿತ್ತುವ ಇದು ರಾಜಕೀಯಕ್ಕೆ ಮರಳಾಗಬೇಡಿ, ಅಭಿವೃದ್ಧಿ ಕಡೆ, ನಂತರ ಈಗ ನಮ್ಮ ಕಾಂಗ್ರೆಸ್ಸಿನ ಪಂಚ ಗ್ಯಾರಂಟಿಗಳು ಅದರಿಂದ ನಿಮ್ಗೆ ಅನುಕೂಲ ಆಗ್ತಿದೆಯೋ ಇಲ್ವೋ ಅಂತ ಅದನ್ನು ಯೋಚನೆ ಮಾಡಿ, ಇದೆಲ್ಲ ಯೋಚನೆ ಮಾಡಿ ಒಂದು ಒಳ್ಳೆಯ ಅಭ್ಯರ್ಥಿಗೆ ನಿಮ್ಮ ಮತ ಕೊಡಿ ಅಂತ